ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪುಕ್ಷೇಟೆ ಜ್ಞಾನದ ಹರಟೆಗೆ ಗೆಳೆಯರೆಲ್ಲರಿಗೂ ಸುಸ್ವಾಗತ. ಗಾಡ್ ಮೇಡ್ ಮ್ಯಾನ್, ವಿ ಮೇಡ್ ಹಿಮ್ ಜೆಂಟಲ್ಮನ್ ಅಂತ ಈ ಅಡ್ವರ್ಟೈಸ್ಮೆಂಟು, ಮಾರ್ಕೆಟರ್ಸು, ಬಿಸ್ನೆಸ್ ಪೀಪಲು ಹೇಳುವಂಥ ಒಂದು ಸುಪ್ರಸಿದ್ಧ ವಾಕ್ಯ. ಹೌದು, ಭಗವಂತನ ಅತಿ ಸುಂದರ ಹಾಗೂ ದುರ್ಲಭ ಸೃಷ್ಟಿಯೇ ಮಾನವ ಮತ್ತು ಮಹಿಳೆ. He made humans, we the marketers, the advertisers, made them to look smart ಎಂಬ ಅರ್ಥದಲ್ಲಿ ನಾವು ಯಾವಾಗಲೂ ಗಾಡ್ ಮೇಡ್ ಮ್ಯಾನ್, ವಿ ಮೇಡ್ ಹಿಮ್ ಜೆಂಟಲ್ಮನ್. ಉಟ್ಟ ಬಟ್ಟೆ, ಧರಿಸಿದ ಅನೇಕ ಆಕರ್ಷಕ ವಸ್ತುಗಳು, ಗಡಿಯಾರದಿಂದ ಹಿಡಿದು ಕತ್ತಿಗೆ ಹಾಕ್ಕೊಂಡಿರುವ ಟೈ ಇರಬಹುದು, ಚಂದ ಕಾಣುವ ಕೋಟ್ ಇರಬಹುದು, ಶೂಸ್, ಚಿನ್ನಾಭರಣ, ಜ್ಯುವೆಲ್ರಿ, ವಾಟ್ ನಾಟ್, ಎವ್ರಿಥಿಂಗ್ ಈಸ್ ಟು ವೇರ್ ಟು ಲುಕ್ ಗುಡ್. ಗೆಳೆಯರೆ, ಮೂಲತಃ ನೀಡ್ ಅಂದರೆ ಅವಶ್ಯಕತೆ. ಈ ಅವಶ್ಯಕತೆಯ ಎಲ್ಲ ಉತ್ಪನ್ನಗಳಿಗೆ ಕಾರಣ ನೆನಪಿದೆಯಲ್ಲವೇ? ನೆಸೆಸಿಟಿ ಈಸ್ ಮದರ್ ಆಫ್ ಇನ್ವೆನ್ಷನ್. ಆದಿಕಾಲದಿಂದಲೂ ಇಂದಿನವರೆಗೆ, ಅಂದರೆ ಅಗ್ನಿಯ ಸ್ಪರ್ಶದಿಂದ ಹಿಡಿದು ಇಂದಿನ ಮಿಸೈಲಿನ ಉಡಾವಣೆಯವರೆಗೆ ನಾವು ನೀವು ಕಂಡದ್ದು ಏಳಿಗೆ, ಅಭಿವೃದ್ಧಿ, ನಾಗರಿಕತೆ, ಸಜ್ಜನಿಕೆ ಒಂದೆಡೆ ಆದರೆ ಪೈಪೋಟಿ, ಜಿದ್ದು, ಜೂಜು, ಗೆಲ್ಲುವ ತವಕ, ಧ್ವಂಸ ಮಾಡುವ ಪ್ರವೃತ್ತಿ ಎಲ್ಲವುದೂ ಮನುಷ್ಯನ ವಿವಿಧ ಗುಣಗಳ ವಿವಿಧ ಮುಖಗಳಲ್ಲವೇ? ಹೌದು, ನಿಮ್ಮ ಜೀವನ ಸುಖಮಯವಾಗಬೇಕೆಂದರೆ ನಮ್ಮ ಸುತ್ತಲಿನ ಪರಿಸರವು ಸುಂದರವಾಗಿರಬೇಕು. ನಾವು ಬಳಸುವ ವಸ್ತುಗಳು ಜೀವನದ ಮೌಲ್ಯಗಳನ್ನು ಹೆಚ್ಚಿಸುವ ವಸ್ತುಗಳಾಗಿರಬೇಕು. ಇಟ್ ಶುಡ್ ಬಿ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಬಟ್ ನಾಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಚೂಸ್ ವಾಟ್ ಈಸ್ ನೀಡೆಡ್ ಟು ಲೀಡ್ ಮೀನಿಂಗ್ಫುಲ್ ಲೈಫ್, ಅಲ್ಲವೇ ಗೆಳೆಯರೆ? ಈ ರೀತಿ ನಿಧಾನವಾಗಿ ನಾನು ನನ್ನ ಈ ಪುಕ್ಷೆಟ್ಟೆ ಜ್ಞಾನದ ಸರಣಿಗಳಲ್ಲಿ ನನ್ನ ಚರ್ಚೆಯನ್ನು ಒಂದು ಉತ್ತಮ ಬದುಕಿನೆಡೆಗೆ ತೆಗೆದುಕೊಂಡು ಹೋಗುವ ಬಯಕೆ. ಇಲ್ಲೇ ನಾವು ಅರ್ಥ ಮಾಡಿಕೊಳ್ಳುವ ಜ್ಞಾನ, ನಮಗೆ ಬೇಕಾಗುವ ಮಾಹಿತಿ. ಯಾಕಂದರೆ ಸಮ್ಟೈಮ್ಸ್ ಅಡ್ವರ್ಟೈಸ್ಮೆಂಟ್ ಮೇ ಮಿಸ್ಲೀಡ್ ಅಸ್. ಮರಿಬೇಡಿ, ಎವ್ರಿಥಿಂಗ್ ದಟ್ ಗ್ಲಿಟರ್ಸ್ ಮೇ ನಾಟ್ ಬಿ ಗೋಲ್ಡ್, ಅಲ್ಲವೇ? ಸೊ ಬಿಫೋರ್ ವಿ ಜಂಪ್ ಟು ಬೈ, ಬಿ ಎ ಗುಡ್ ಜಡ್ಜ್ಡ್ ಟು ಬೈ. ತವಕ ಬೇಡ, ಯೋಚನೆ ಮಾಡೋಣ, ಬದುಕನ್ನು ಹಸನುಗೊಳಿಸೋಣ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಬರ್ತೇನೆ ಪುಕ್ಷೆಟ್ಟೆ ಜ್ಞಾನದ ಹರಟೆಯೊಂದಿಗೆ. ನಮಸ್ಕಾರ.